ಅಮ್ಮ ಪ್ಲೀಸ್ ಒಪ್ಕೊಳ್ಳಮ್ಮ. ಅಲ್ಲ ಕಣೆ ಪುಟ್ಟಿ, ಕಾಣದೇ ಇರೋ ಊರಲ್ಲಿ ನಾವು ಸಂಸಾರ ಮಾಡಿರೋದು ಹೇಗೆ? ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ. ಅಲ್ಲಿ ಹೋಗಿ ನಾನು ನಿನ್ನಪ್ಪ ಏನು ಕೆಲಸ ಮಾಡೋದು ಹೇಳು? ಇಲ್ಲಾದರೆ ನಮಗೇನೋ ಒಂದು ಕೆಲಸ ಮಾಡೋಕ್ಕೆ ಗೊತ್ತಿದೆ ಅಂತ. ಅಲ್ಲಿ ಏನು ಕೆಲಸ ಗೊತ್ತಿದೆ ಹೇಳು? ಅಮ್ಮ, ತಾತ ಅಜ್ಜಿ ಮನೆ ಬಿಟ್ಟು ಹೋಗಿ ಅಂತ ಅಷ್ಟು ನಿಷ್ಠೂರವಾಗಿ ಹೇಳಿದ ಮೇಲೂ ನಾವಿಲ್ಲಿ ಇರೋಕ್ಕಾಗತ್ತಾ ಹೇಳು? ಈಗ ಹೇಗಿದ್ರು ನಾನು ಹಾಸ್ಟೆಲಿಗೆ ಸೇರಲೇಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಒಂದು ಚಿಕ್ಕ ಮನೆಯೇ ತಗೋಬೋದು ಬಾಡಿಗೆಗೆ. ಅಲ್ಲಿ ನಾನು ನೀನು ಅಪ್ಪ ಜೊತೆಯಲ್ಲೇ ಇರ್ಬೋದು. ಒಂದಷ್ಟು ದಿನ ಕಷ್ಟ ಆಗ್ಬೋದು, ಆಮೇಲೆ ನೀನು ಅಪ್ಪ ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಮಾಡ್ಬೋದಮ್ಮ. ಏನಾದರೂ ದೇವ್ರ ದಾರಿ ತೋರಿಸ್ತಾನೆ. ನನ್ನ ಫ್ರೆಂಡ್ ಅಂತ ಇದ್ಲು, ನೀನು ಬೆಂಗಳೂರಿಗೆ ಹೋಗ್ತೀಯಲ್ಲ, ನಾನು ಬರ್ತೀನಿ, ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೆ ಇನ್ಯಾರಾದರೂ ಒಂದು 2-3 ಜನ ಸಿಕ್ಕಿದ್ರೆ ಅವರನ್ನಲ್ಲ, ಅವರು ದುಡ್ಡು ಕೊಡ್ತಾರಲ್ವ ತಿಂಗಳಿಗೆ ಇಂತಿಷ್ಟು ಅಂತ, ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಸ್ವಲ್ಪ ದೊಡ್ಡ ಮನೆ ತೊಗೋಬೋದು. ಅವ್ರ ಊಟ ತಿಂಡಿ ಖರ್ಚೆಲ್ಲ ನಾವೇ ನೋಡಿಕೊಂಡ್ರೆ ನಮಗೂ ಒಂದು ಸಣ್ಣಗೆ ಆದಾಯ ಆಗುತ್ತೆ. ಇವ್ರು ಬರೋದು ನೋಡಿ ಇನ್ಯಾರಾದರೂ 4 ಮಕ್ಕಳು ಬಂದರೆ ಅವ್ರಿಗೂ ಊಟ ಹಾಕ್ಬೋದು. ಇದು ಶುರುನಲ್ಲಿ, ಆಮೇಲೆ ಏನಾದರೂ ಬಿಸ್ನೆಸ್ ಮಾಡ್ಬೋದಮ್ಮ. ಇದೆಲ್ಲ ನನ್ನ ಓದು ಮುಗಿಯೋವರೆಗೂ ಅಷ್ಟೇ. ನನ್ನ ಓದು ಮುಗ್ದಿದ್ದಾದ್ಮೇಲೆ ಇದೆಯಲ್ಲ ಬಿಡು, ದೇವ್ರು ನಮ್ಮನ್ನು ಯಾವುದೋ ಲೆವೆಲಿಗೆ ಕರ್ಕೊಂಡು ಹೋಗ್ತಾನೆ. ಹೊಟ್ಟೆ ಬಟ್ಟೆಗೆ ನಾಳೆ ಚಿಂತೆಗೆ ಏನೂ ಇರಲ್ಲ, ಆ ಚಿಂತೆಗಳು ಯಾವುದೂ ಇರಲ್ಲಮ್ಮ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಪ್ಪ ನೋಡು, ಅಪ್ಪ ಒಪ್ಕೊಂಡ್ರು. ಅಪ್ಪನಿಗೆ ಧೈರ್ಯ ಇದೆ, ನನಗೆ ಧೈರ್ಯ ಇದೆ. ನಮಗೆಲ್ಲ ಸ್ಫೂರ್ತಿ ತುಂಬೋದು ನಿನಗೆ ಧೈರ್ಯ ಇಲ್ಲ ಅಂದರೆ ಆಗಲ್ಲಮ್ಮ. ಈ ಮಾತು ನನಗೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ಜೀವನ ಮಾಡ್ಬೋದು ಅನ್ನೋ ಧೈರ್ಯ ಏನೋ ಇದೆ, ಆದರೆ ಈಗ ಸದ್ಯದ ಪರಿಸ್ಥಿತಿಲಿ ಅದೆಲ್ಲ ಸಾಧ್ಯನಾ ಅಂತ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಮಹಾನಗರ ಅದು. ಕೆಲವರೆಲ್ಲ ಹೇಳೋದು ಕೇಳ್ತಾ ಇದ್ರೇ ಭಯ ಆಗತ್ತೆ. ಅಂಥದ್ರಲ್ಲಿ ನಾವಲ್ಲಿರೋದು, ನಮ್ಮ ಕೈಯಲ್ಲಿ ಬಿಡಿಗಾಸು ದುಡ್ಡಿಲ್ಲ. ಅಂಥದ್ರಲ್ಲಿ ಜೀವನ ಹೇಗೆ? ಯೋಚನೆ ಮಾಡಬೇಡ ಮಾಲ್ತಿ. ನಮ್ಮ ಫ್ರೆಂಡು ನವೀನ್ ಇದ್ದಾನಲ್ಲ, ಅವನ ಮಗಳೇ ಇವಳು ಕ್ಲಾಸ್ಮೇಟು. ಅವನು ದುಡ್ಡು ಕೊಡ್ತೀನಿ, ನನ್ನ ಮಗಳನ್ನ ನಿಮ್ಮ ಜೊತೆ ಕರ್ಕೊಂಡೋಗಿ ನಿಮ್ಮ ಮನೇಲೇ ಇರಿಸ್ಕೊಳ್ಳಿ ಅಂತ ಹೇಳಿದ್ದಾನೆ. ಈಗ ಅವ್ನು ಕೊಟ್ಟಿದ್ದ ದುಡ್ಡಲ್ಲಿ ಮತ್ತೆ ನಮ್ಮ ಹತ್ರ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇದೆಯಲ್ಲ, ಅದನ್ನೆಲ್ಲ ಹಾಕಿ ಒಂದು ಬಾಡಿಗೆಗೆ ಮನೆ ತಗೊಳ್ಳೋಣ. ಆಮೇಲೆ ಏನು ಅಂತ ನೋಡೋಣ. ಸದ್ಯಕ್ಕೆ ಹೊರಡೋಣ ಮಾಲ್ತಿ. ಇದೆಲ್ಲ ನಮ್ಮ ಒಳ್ಳೇದಕ್ಕೆ ಆಗ್ತಿರೋದು ಅಂತ ಯಾಕೆ ಅನ್ಕೋಬಾರ್ದು ನೀನು? ಸರಿ ಆಯ್ತು ರೀ, ನೀವೆಲ್ಲ ಇಷ್ಟು ಹೇಳಬೇಕಾದ್ರೆ ಇನ್ನು ನಂದೇನಿದೆ. ಸರಿ ಹೋಗೋಣ. ಚೇತನ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರಿಂದ ಹಾಗೆ ಪ್ರಭಾಕರ್ ಮಾಲ್ತಿ ಅವರ ಒಳ್ಳೆ ಗುಣಕ್ಕೆ ಊರವರೆಲ್ಲರೂ ಬೇಜಾರಿಂದನೇ ಬೀಳ್ಕೊಡ್ತಾರೆ. ಹಾಗೆ ಇವರಿಗೆ ಬೆಂಗಳೂರಲ್ಲಿರೋಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಅಂತೂ ಇಂತೂ ಕಷ್ಟಪಡ್ದೇನೆ ಬೆಂಗಳೂರು ಸೇರಿದ್ವಿ. ಮುಂದೇನೋ ಗೊತ್ತಿಲ್ಲ. ಅಯ್ಯೋ ಮಾಲ್ತಿ, ನಿಂಗೆ ಗೊತ್ತಿಲ್ಲ ಅಷ್ಟೇನೆ. ಇವಳ ಫ್ರೆಂಡು 3 ಜನ ಇಲ್ಲಿರ್ತಾರಾ, ಇನ್ನೊಂದು 3 ಜನ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಬರ್ತಾರಂತೆ, ಗೊತ್ತಾ? ಓ ಹೌದಾ? ತುಂಬ ಖುಷಿ ಆಯಿತು. ಎಲ್ಲ ದೇವ್ರ ದಯೆ. ಹೀಗೆ ದಿನಗಳು ಕಳೀತಾ ಕಳೀತಾ ಚೇತನನ ವಿದ್ಯಾಭ್ಯಾಸ ಕೂಡ ಮುಗಿಯುತ್ತೆ. ಅವಳಿಗೆ ಒಳ್ಳೆ ಕಡೆ ಕೆಲಸ ಕೂಡ ಸಿಗತ್ತೆ. ಅಪ್ಪ ಅಮ್ಮ, ಮೊದಲನೇ ತಿಂಗಳ ಸಂಬಳ ಬಂದಿದೆ, ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ನಂಗೆ ನಿನ್ನೆ ಬರೋ ಖುಷಿಲಿ ಡ್ರಾ ಮಾಡೋಕ್ಕೆ ಮರ್ತೋಯ್ತು. ನಾಳೆ ಡ್ರಾ ಮಾಡ್ಕೊಂಡು ಬರ್ತೀನಿ, ಆದರೆ ಸಂಜೆನೆ ತಗೊಂಡು ಬರ್ತೀನಿ, ಆಯಿತಾ? ನಿನ್ನ ಸಂಬಳನ ನೀನು ಹಾಗೆ ಭದ್ರವಾಗಿ ಇಟ್ಕೋಕಂದ, ಮುಂದೆ ಬೇಕಾಗತ್ತೆ. ನಮಗಂತೂ ಮನೆ ಖರ್ಚಿಗೆ ಏನೂ ಬೇಡ, ಆರಾಮಾಗಿ ನಡೀತಾ ಇದೆ. ಸಣ್ಣದೊಂದು ಹೋಟೆಲ್ ಥರನೇ ಆಗಿಬಿಟ್ಟಿದೆ ಈಗ. ನಾವೇ ಈಗ ಒಂದು ಹೋಟೆಲ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಖುಷಿ ಆಗತ್ತಮ್ಮ, ಖುಷಿ ಆಗತ್ತೆ. ದೇವರು ನನ್ನ ಜೀವನದಲ್ಲಿ ಅಕ್ಷರ ಅನ್ನೋದು ಬರೆದಿಲ್ಲ, ಆದರೆ ನನಗೆ ಬಂಗಾರದಂಥ ಮಗಳನ್ನ ಕೊಟ್ಟ, ಬಂಗಾರದಂಥ ಹೆಂಡತಿನ ಕೊಟ್ಟ. ನಿಜವಾಗ್ಲೂ ನಿಮ್ಮಿಬ್ಬರನ್ನ ಪಡೆದಿರೋ ನಾನೇ ಧನ್ಯ. ಈ ಹೊತ್ತಲ್ಲಿ ಇಂಥ ಮಾತು ಸೂಟ್ ಆಗಲ್ಲ ಅಪ್ಪ. ಇವತ್ತು ಸಂಜೆ ಸಾಧ್ಯ ಆದರೆ ಬೇಗ ಬರ್ತೀನಿ. ನಾವು 3 ಜನ ಹೋಟೆಲಿಗೆ ಹೋಗೋಣ. ಒಳ್ಳೆ ಚೆನ್ನಾಗಿ ಹೇಳ್ದೆ ಚೇತನ. ನಾವೇ ಹೋಟ್ಲಿಡೋ ಅಂದಾಜಲ್ಲಿದ್ದೀವಿ, ಇನ್ನು ನಾವು ಹೋಟೆಲ್ ಊಟಕ್ಕೆ ಹೋಗೋದಾ? ಹೋಟೆಲ್ ಗೀಟೆಲ್ ಏನು ಬೇಡ,
ಈಗ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗಲಿ. ಅದನ್ನು ಬೇಡ ಅಂತಿದ್ದೆ, ಆದರೆ ನಿಮ್ಮಿಬ್ಬರಿಗೂ ಟೈಮ್ ಪಾಸ್ ಆಗಲ್ಲ, ಬೇಜಾರಾಗತ್ತೆ, ಬೋರ್ ಹೊಡೆಯತ್ತೆ ಅನ್ನೋಗೋಸ್ಕರನೇ ನೀವೀಗೇನು ಬಿಸ್ನೆಸ್ ಮಾಡ್ತಿದ್ದೀರೋ ಅದನ್ನೇ ಮಾಡಿ. ಬೇಕಾದರೆ ರೇಟು ಕೂಡ ಕಡಿಮೆ ಮಾಡಿ. ದೇವ್ರು ನಮಗೀಗ ಆದಾಯದ ಮೂಲನ ಕೊಟ್ಟಿದ್ದಾನೆ. ಹಾಗಿದ್ದಾಗ ಮಕ್ಕಳಿಗೆ ಊಟ ಚೆನ್ನಾಗಿ ಹಾಕಿ, ಇನ್ನೂ 2 ಐಟಮ್ ಜಾಸ್ತಿನೇ ಮಾಡಿ. ಬೇಕಾದರೆ ಕೆಲಸದವ್ರನ್ನೂ ಇಟ್ಕೊಳ್ಳೋಣ, ಆಯಿತಾ? ನಿನ್ನ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಚೇತನ. ದೇವ್ರು ನಿನ್ನನ್ನು ಹೀಗೆ ಯಾವಾಗಲೂ ಚೆನ್ನಾಗಿಟ್ಟಿರ್ಲಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಹೌದು, ನಾನು ಯಾರು ಅಂತ ನಿನಗೆ ಗೊತ್ತು ಸಿಗಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ನಾನು ನಿನ್ ಚಿಕ್ಕಪ್ಪ ಅಂತ ಹೇಳಕ್ಕೂ ಯೋಗ್ಯತೆ ಇಲ್ದಿರೋನು. ದಿವಾಕರ ಅಂತ ನನ್ನ ಹೆಸರು. ನಿನ್ನ ಅಪ್ಪ ಇದ್ದಾರಲ್ಲ ಪ್ರಭಾಕರ ಅಣ್ಣ, ಅವ್ರು ನನ್ನ ಅಣ್ಣ. ಪರಶುರಾಮಯ್ಯ ಮತ್ತೆ ಅಹಲ್ಯಬಾಯಿ ಅಂತಿದ್ದಾರಲ್ಲ, ಅವ್ರ 2ನೇ ಮಗ. ನಿನ್ಗೆ ಕಾಟ ಕೊಡ್ತಿದ್ನಲ್ಲ ಸಾಗರ್, ಅವನ ಅಪ್ಪ. ಅಯ್ಯೋ ದಿವಾಕರ, ಅಲ್ಲೇ ಯಾಕೆ ನಿಂತಿದ್ಯೋ? ಒಳಗ್ ಬಾರೋ. ನಾನು, ನನ್ನ ಹೆಂಡತಿ, ನನ್ನ ಮಗ ಮತ್ತು ನಮ್ಮಿಬ್ಬರ ಅಪ್ಪ ಅಮ್ಮ ನಿನ್ಗೂ ನಿನ್ನ ಹೆಂಡತಿಗೂ ಮಕ್ಕಳಿಗೂ ಎಷ್ಟು ಕಾಟ ಕೊಟ್ಟರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನನ್ನು ಒಳಗ್ ಬಾ ಅಂತ ಕರಿತಿದ್ಯಲ್ಲ ಅಣ್ಣ. ಯು ಆರ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ ದಿವಾಕರ. ಈಗ ಏನಾಯ್ತು? ಅಳುವಂಥದ್ದು ಏನಾಯ್ತು? ನನಗೆ ಗಾಬರಿ ಆಗ್ತಿದೆ. ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೆ? ರಾಮನಂತಿದ್ದ ನಿನ್ನನ್ನೇ ಮನೆಯಿಂದ ಕಳಿಸಿದ್ಮೇಲೆ ನಮ್ಮ ಆರಾಮನು ನಿಮ್ಮ ಜೊತೆಗೇನೆ ಬಂದ್ಬಿಡ್ತು. ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನಮ್ಮ ಮನೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಯ್ತು. ನಮ್ಮ ಕಣ್ಣಿಗೆ ಕುರುಡು ಮಮಕಾರದ ಅಂಧಕಾರ ಕವಿದಿತ್ತು. ಮೊದಲು ಗೊತ್ತಾಗ್ಲೇ ಇಲ್ಲ, ಆಮೇಲೆಲ್ಲ ಗೊತ್ತಾಗೋಷ್ಟಿಗೆ ಕೈ ಮೀರಿ ಹೋಗಿತ್ತು. ಈಗ ನನ್ನ ಮಗ ಹಾಸ್ಪಿಟ್ಲಲ್ಲಿದ್ದಾನೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ. ಅವನನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮನೆ ಮಾರಿದ್ದಾಯ್ತು, ಬಂಗಾರ, ದುಡ್ಡು, ಆಸ್ತಿ ಎಲ್ಲದನ್ನು ಮಾರಿದ್ದಾಯ್ತು. ಈಗ ತಿಂಗಳು ಬಾಡಿಗೆ ಕಟ್ಟಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಇದ್ರ ಮೇಲೆ ಅವನಿಗೊಂದು ಸರ್ಜರಿ ಆಗ್ಬೇಕಂತೆ. ಆ ಸರ್ಜರಿ ಮಾಡಿದ್ರು ಅವನು ಉಳಿತಾನೆ ಏನೋ ಗ್ಯಾರಂಟಿ ಇಲ್ವಂತೆ. ಆದ್ರೂ ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಾನು ಇದೇ ದಾರಿಲಿ ಹೋಗ್ತಿರ್ಬೇಕಾದ್ರೆ ಹಿಂಗ್ ಬಗ್ಗೆ ನೋಡ್ದೆ, ನೀವೆಲ್ಲ ಕಾಣಿಸಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಹ, ಸಾಗರ ಆಸ್ಪತ್ರೆಯಲ್ಲಿದ್ದಾನ? ಅಂಥದ್ದು ಏನಾಗಿತ್ತು ಅವನಿಗೆ? ಅವನಿಗೇನು ಆಗಿರ್ಲಿಲ್ಲ, ಚೆನ್ನಾಗೇ ಇದ್ದ. ಆದ್ರೆ ಕುಡಿತಕ್ ಬಿದ್ದ. ಇಸ್ಪೀಟು, ಕುಡಿತ, ಮೋಜು ಮಸ್ತಿ ಅಂತೆಲ್ಲ ನಮ್ಮನೆ ಆಸ್ತಿನೆಲ್ಲ ಕರಗಿಸ್ತಾ ಬಂದ. ಈಗ ಆಸ್ಪತ್ರೆ ಬೆಡ್ ಮೇಲೆ ಅವನು ಆರಾಮಾಗಿ ಮಲಗಿದಾನೆ. ನಮ್ಗೋಳು ಈ ಪರಿಸ್ಥಿತಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಳ್ಬೇಡಿ ದಿವಾಕರ್ ಅವರೇ, ಎಷ್ಟು ದುಡ್ಡು ಬೇಕಾಗ್ಬೋದು? ನಿಮ್ಗಷ್ಟು ಕಷ್ಟ ಕೊಟ್ರು ನೀವು ನನ್ನನ್ನು ವಿಚಾರಿಸ್ಕೊತಿದ್ದೀರಲ್ಲ, ನಿಮ್ಮ ಕಾಲ್ ಧೂಳಿಗೂ ನನ್ನ ಸಮ ಅಲ್ಲ. ನಮ್ಮ ಸಂಬಂಧಿಕರನ್ನ ಎಲ್ಲ ಕೇಳಿದ್ದಾಯ್ತು, ಎಲ್ಲರ ಹತ್ರನೂ ದುಡ್ಡಿದೆ, ಆದ್ರೆ ಯಾರಿಗೂ ಕೊಡೋ ಮನ್ಸಿಲ್ಲ. ನೀವು ಮಾಡಿದ ಪಾಪಕ್ಕೆ ಅನುಭವಿಸಿ ಅಂತ ನಮ್ಗೇನೆ ಬೈತಾರೆ, ಶಾಪ ಹಾಕ್ತಾರೆ. ನನ್ನ ಹೆಂಡತಿ ಕಡೆನೂ ಅಷ್ಟೇನೆ, ನೀವು ಮಾಡಿದ ತಪ್ಪಿಗೆ ಅನುಭವಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ನೀವು ಎಷ್ಟು ಖರ್ಚಾಗತ್ತೆ ಅಂತ ಕೇಳ್ತಿದ್ದೀರಾ. ನಿಮ್ಮಂತ ಒಳ್ಳೆ ಅತ್ತಿಗೆನ ನಾನು ಎಷ್ಟೆಲ್ಲ ಕೆಟ್ಟದಾಗಿ ನಡೆಸ್ಕೊಂಡೆ. ಚಿಕ್ಕಪ್ಪ ಆಗಿದೆಲ್ಲ ಆಗೋಯ್ತು.
ನಾವೀಗ ಹಿಂದಿನ ದಿನಗಳಿಗೆ ಹೋಗಿ ಅದನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ಮುಂದೆ ನಾವೆಲ್ಲರೂ ಚೆನ್ನಾಗಿರೋಣ, ಅದೆಲ್ಲ ಸೈಡಿಗಿರಲಿ. ಈಗ ನೀವು ಎಲ್ಲಿ ಉಳ್ಕೊಂಡಿದ್ದೀರಾ? ಏನು ಕತೆ? ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ? ಏನಂತ ಹೇಳಿ. ನಿಂದು ದೊಡ್ಡ ಗುಣ ತಾಯಿ. ನಿಮ್ ಚಿಕ್ಕಮ್ಮ ಅಜ್ಜಿ ತಾತ ಊರಲ್ಲಿದ್ದಾರೆ. ಎಲ್ರೂ ಇಲ್ಲಿರೋಷ್ಟು ಹಣ ನನ್ನ ಹತ್ರ ಇಲ್ಲ. ಇಲ್ಲಿ ಬಂದು ಏನ್ ಮಾಡತ್ ಹೇಳು? ನಾನು ಆಸ್ಪತ್ರೆಯಲ್ಲೇ ಕಾಲ ಕಳೀತಾ ಇದ್ದೀನಿ. ಹೊರಗಡೆ ಬೆಂಚ್ ಮೇಲೆ ಕೂತ್ಕೋತೀನಿ. ಅಲ್ಲಿ ಇಲ್ಲಿ ಏನಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಸಿಗುತ್ತಲ್ಲ, ಅದೇ ತಿನ್ಕೊಂಡು ಕಾಲ ಕಳೀತಾ ಇದ್ದೀನಿ. ಇದು ಒಂದು ಪ್ರಯತ್ನ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಹೆದರಬೇಡ ದಿವಾಕರ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಿನ್ನ ಮಗ ಆಪರೇಷನ್ ಆದರೆ ಹುಷಾರಾಗ್ತಾನೆ ಅನ್ನೋ ಹಾಗಿದ್ರೆ ಮಾಡಿಸೋಣ. ಏನು ಯೋಚನೆ ಮಾಡಬೇಡ. ನೀನು ಇಲ್ಲಿಗೆ ಬಾ ಆಯ್ತಾ? ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಬೋದು. ನೀನು ಇಲ್ಲೇ ಇರೋ. ಯಾವಾಗೆಲ್ಲ ಅಗತ್ಯ ಇದೆಯೋ ಅವಾಗ ಆಸ್ಪತ್ರೆಗೆ ಹೋದ್ರಾಯ್ತು. ಬೇಕಾದರೆ ನೀನು ಇಲ್ಲಿದ್ರೆ ನಾನು ಸ್ವಲ್ಪ ಹೊತ್ತು ಅಲ್ಲಿರ್ತೀನಿ. ಹೇಗಾದರೂ ಮಾಡೋಣ. ಈಗ ನಾನು ನನ್ನ ಹೆಂಡತಿ ಚಿಕ್ಕದಾಗಿ ಒಂಥರ ಮೆಸ್ ಥರ ಮಾಡಿದೀವಿ ಮನೆಯಲ್ಲೇನೆ. ನಮ್ಮ ಚೇತನನ್ನು ದುಡಿತಾಳೆ. ಹೇಗಾದ್ರೂ ಮಾಡಿ ನಿನ್ನ ಮಗನ ಬದುಸ್ಕೊಳಕ್ ನೋಡೋಣ. ಯೋಚನೆ ಮಾಡಬೇಡ, ದೇವರಿದ್ದಾನೆ ನೋಡು. ನೀನು ಏನೋ ಈ ದಾರಿಲಿ ಹೋಗ್ತಿದ್ದೆ, ನಮ್ಮ ನೋಡಿ ಇಲ್ಲಿಗೆ ಬಂದೆ. ಇದೆಲ್ಲ ದೇವ್ರ ಸಂಕಲ್ಪ. ಆಗಿದ್ದಾಗೋಯ್ತು. ಈಗ ನಾವು ಸಾಗರನ್ನ ಬದುಕಿಸ್ಕೊಳ್ಳೋ ಕಡೆ ನೋಡೋಣ. ಅವನನ್ನು ಒಂದ್ಸತಿ ಬದುಕಿಸ್ಕೊಂಡು ಮನೆಗೆ ಬಂದ್ಮೇಲೆ ಅವನನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳೋಣ. ಬುದ್ಧಿ ಹೇಳೋಣ ಆಯ್ತಾ? ಆಯ್ತಣ್ಣ, ಆಯ್ತು. ನೀವು ದೇವರು. ನಿಜವಾಗ್ಲೂ ನೀವೆಲ್ಲ ದೇವತಾ ಮನುಷ್ಯರು. ನಿಮ್ಮ ಋಣನ ಈ ಜನ್ಮದಲ್ಲಿ ನಂಗೆ ತೀರ್ಸಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ದಿವಾಕರ. ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು ಬಿಡು. ಈಗ ನೀನು ಕಾಫಿ ಕುಡಿತೀಯೋ ಟೀ ಕುಡಿತೀಯೋ? ನಂಗೆ ಕಾಫಿ ಟೀ ಏನು ಬೇಡ. ಒಂಚೂರು ಊಟ ಇದ್ರೆ ಕೊಡ್ತೀರಾ? ಅಯ್ಯೋ ದಿವಾಕರ್ ಅವರೇ, ಹೇಳ್ಕೋಬೇಕಾ? ಬಡಿಸಿ ಅಂತ ಹೇಳಿ. ಮೊದಲು ಬಚ್ಚಲ ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ. ಸ್ನಾನ ಮಾಡೋ ಹಾಗಿದ್ರೆ ಸ್ನಾನನೂ ಮಾಡಿ. ಗೀಸರ್ ಆನ್ ಮಾಡ್ತೀನಿ. ಚಿಕ್ಕಪ್ಪ, ಸಾಗರ್ ಈಗ ಹೇಗಿದ್ದಾನೆ? ಸಾಗರ್ ಐಸಿಯುಲಿದ್ದಾನಮ್ಮ. ನೀವೇನು ಯೋಚನೆ ಮಾಡಬೇಡಿ. ಇವಾಗ ಇಲ್ಲಿ ರೆಸ್ಟ್ ತಗೊಳ್ಳಿ. ICU ಟೈಮಿಂಗ್ಸ್ ದಿನಕ್ಕೆ 2 ಸಲ ಮಾತ್ರ ಅಲ್ವಾ? ಆ ಟೈಮಲ್ಲಿ ಹೋದ್ರಾಯ್ತು. ಅಲ್ಲಿವರೆಗೂ ಇಲ್ಲಿ ರೆಸ್ಟ್ ತಗೊಳ್ಳಿ. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನಾನಿದ್ದೀನಿ ಚಿಕ್ಕಪ್ಪ, ಅಪ್ಪ ಅಮ್ಮ ಎಲ್ಲರೂ ಇದ್ದೀವಿ. ಯೋಚನೆ ಮಾಡಬೇಡಿ. ಚಿಕ್ಕಪ್ಪ, ನನ್ನನ್ನು ನೋಡಿದ್ರೆ ಸಾಗರಂಗೆ ಬೇಜಾರಾಗಬಹುದು. ನನ್ನನ್ನು ನೋಡಬೇಡಿ. ಚೇತನ ಬಾರೆ. ನನಗೆ ಗೊತ್ತು ಚೇತನ, ನಿನಗೆ ಮುಖ ತೋರ್ಸೋಕ್ಕೆ ಯೋಗ್ಯತೆ ನನಗಿಲ್ಲ. ನನ್ನ ನೋಡೋ ಇಷ್ಟನೂ ನಿನಗಿಲ್ಲ. ಆದರೆ ಏನು ಮಾಡೋದು ಹೇಳು? ನಾನು ಮಾಡಿದ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟ. ಎಲ್ಲ ಯೋಚನೆ ಬಿಟ್ಟು ಆರಾಮಾಗಿ ರೆಸ್ಟ್ ತಗೋ ಸಾಗರ್. ನಾನಿವತ್ತು ನಿನ್ನ ದಯೆಯಿಂದ ಆಸ್ಪತ್ರೆ ಬೆಡ್ಡಲ್ಲಿ ರೆಸ್ಟ್ ತಗೋತಾ ಇದ್ದೀನಿ. ಇಲ್ಲದೆ ಇದ್ದಿದ್ರೆ ದೇವಲೋಕದಲ್ಲಿ ಪರ್ಮನೆಂಟ್ ಆಗಿ ರೆಸ್ಟ್ ತಗೋಬೇಕಿತ್ತು. ಥ್ಯಾಂಕ್ಸ್ ಕಣೆ. ಥ್ಯಾಂಕ್ಸ್ ಚಿಕ್ಕಪ್ಪದ. ಆದರೆ ನಂಗೆ ಅದನ್ನು ಬಿಟ್ಟರೆ ಬೇರೆ ಏನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ ಕಣೆ. ಆಗಿದ್ದಾಗೋಯ್ತು ಸಾಗರ್. ಇನ್ಮೇಲೆ ಒಳ್ಳೆ ಮನುಷ್ಯನಾಗಿ ಬಾಳು. ಅಪ್ಪ ಅಮ್ಮ ಅಜ್ಜಿ ತಾತನ ಚೆನ್ನಾಗಿ ನೋಡ್ಕೊ ಆಯ್ತಾ? ಖಂಡಿತ ಕಣೆ ಚೇತನ. ನೀನು ಉಪಕಾರನ ನನ್ನ ಜನ್ಮದಲ್ಲಿ ಮರೆಯಲ್ಲ ಕಣೆ. ಈ ಕಥೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.